ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಏನ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ, ನೀವು ತಮ್ಮನೆ ನೋಡ್ಕೊಂಡಂಗೆ VTU ವರ್ಸಸ್ ಆಟೋನಮಸ್. ಓಕೆನಾ, ಈ ಎರಡರ ನಡುವೆ ನಾವು ಏನೇನ್ ಡಿಫ್ರೆನ್ಸಸ್ ಇದೆ, ಎರಡರ ನಡುವೆ ಏನ್ ಅಡ್ವಾಂಟೇಜಸ್ ಇದೆ, ಏನ್ ಡಿಸ್ಅಡ್ವಾಂಟೇಜಸ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ಸ್ ಮಾಡೋಣ. ನೋಡಿ, ಇಂಪಾರ್ಟೆಂಟ್ ಏನಂದ್ರೆ ವಿಡಿಯೋಲಿ ಓದಂತ ಸ್ಟೂಡೆಂಟ್ಸ್ಗೂ ಒಂದಿಷ್ಟು ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ. ಹಾಗೆ ಆಟೋನಮಸ್ ಅಲ್ಲಿ ಓದುತ್ತಿರುವಂತ ಸ್ಟೂಡೆಂಟ್ಸ್ ಕೂಡ ಸೇಮ್ ಅದೇ ತರ ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನೇನ್ ಮಾಡಬೇಕು, ನೆಕ್ಸ್ಟ್ ನೀವು ಜಾಯ್ನ್ ಆದ್ಮೇಲೆ VT ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಮತ್ತೆ ಆಟೋನಮಸ್ ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಏನ ಮಾಡಬಾರ್ದು, ಅದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ಮೇಲಿಂದ ನೀವು ಯಾವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ರೆ ಇಲ್ಲಿಂದ ಕಂಪ್ಲೀಟ್ ಆಗಿ ನಿಮಗೆ ಅಪ್ಡೇಟ್ಸ್ ಟೈಮ್ ಟು ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಹಾಗೆ ನಮ್ಮೊಂದು ವಾಟ್ಸ್ಆಪ್ ಚಾನಲ್ ಸಿಗುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಒಂದಿಷ್ಟು ಕೊಟ್ಟಿರೋ ಡಿಫರೆನ್ಸಸ್ ಬಗ್ಗೆ ಓದೋಣ, ಆಮೇಲೆ ಅದ್ರ ಬಗ್ಗೆ ಆಮೇಲೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಮತ್ತೆ ಆಮೇಲೆ ನಾನು ನಿಮಗೆ ಸೂಪರ್ ಸೀನಿಯರ್ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಲಾಸ್ಟ್ ಫೈನಲ್ ಇಯರ್ ಇರೋದು ನಾನು ಏನು VT ಸ್ಟೂಡೆಂಟ್ಸ್ ಮಾಡುವಂತ ಮಿಸ್ಟೇಕ್ಸ್ ಮತ್ತೆ ಆಟೋನಮಸ್ ಅಲ್ಲಿ ಮಾಡುವಂತ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ಸ್ ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಓಕೆ, ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಅಫಿಲಿಯೇಷನ್ಸ್ ಇದ್ರ ಬಗ್ಗೆ ಯಾರಿಗೂ ಸ್ಟೂಡೆಂಟ್ಸ್ ಫಸ್ಟ್ ಗೊತ್ತಿರಲ್ಲ, ಯಾವ್ದು ಅಫಿಲಿಯೇಟೆಡ್ ಮತ್ತೆ ಯಾವ್ದು ಅಫಿಲಿಯೇಷನ್ಸ್ ಅನ್ನೋದು. ನೋಡಿ, ವಿಡಿಯೋ ಅಫಿಲಿಯೇಷನ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಇದು ನಾನ್ ಆಟೋನಮಸ್ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಅಫಿಲಿಯೇಟೆಡ್ ಇರುತ್ತೆ. ಆಟೋನಮಸ್ ಅಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ಯೂಸಲಿ ಅಫಿಲಿಯೇಟೆಡ್ ಇರುತ್ತೆ, ಯೂಸಲಿ ಅಫಿಲಿಯೇಟೆಡ್ ಟು VTU, ಬಟ್ ಆದ್ರೆ ಅಕಾಡೆಮಿಕ್ ಏನಿರುತ್ತೆ ಕಂಪ್ಲೀಟ್ ಆಗಿ ಆಟೋನಮಿ ಇರುತ್ತೆ. ಅಂದ್ರೆ ನೋಡಿ, ಇಲ್ಲಿ ಆಟೋನಮಸ್ ಅಲ್ಲಿ ಎರಡು ತರ ಡಿಫ್ರೆನ್ಸ್ ಇರುತ್ತೆ. ಒಂದು ವಿಡಿಯೋ ಅಫಿಲಿಯೇಟೆಡ್ ಇರುತ್ತೆ, ಬಟ್ ಅವ್ರದ್ದು ಏನಿರುತ್ತೆ ಅಕಾಡೆಮಿಕ್ ಆಟೋನಮಿ ಇರುತ್ತೆ. ಬಟ್ ಒಂದಿಷ್ಟು ಆಟೋನಮಸ್ ಕಾಲೇಜ್ ಕಂಪ್ಲೀಟ್ಲಿ ಅಫಿಲಿಯೇಟೆಡ್ ಇರಲ್ಲ, ಮತ್ತೆ ಕಂಪ್ಲೀಟ್ಲಿ ಆಟೋನಮಿ ಆಗಿರುತ್ತೆ. ಈ ತರ ಆಟೋನಮಸ್ ಕಾಲೇಜಸ್ ಎಲ್ಲ ಇರುತ್ತೆ. ಬಟ್ ಅಫಿಲಿಯೇಟೆಡ್ ಅಂದ್ರೆ ಕಂಪ್ಲೀಟ್ ಆಗಿ VTU ಅಂಡರ್ಲೇ ಬರುತ್ತೆ. ಇದು ಕಂಪ್ಲೀಟ್ ನಾನ್ ಆಟೋನಮಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಬಗ್ಗೆ ಪಾಯಿಂಟ್ಸ್ ಬಗ್ಗೆ ಮಾತಾಡಬಹುದು ಅಂದ್ರೆ ಸಿಲೆಬಸ್. ಈಗ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ VTU ಮತ್ತೆ ಆಟೋನಮಸ್ ಕಾಲೇಜಸ್ ಅಲ್ಲಿ. ಇದನ್ನ ತುಂಬಾ ನೀವು ಡಿಸ್ಕಷನ್ಸ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ಜೊತೆ, VTU ಸಿಲೆಬಸ್ ಹೆಂಗಿರುತ್ತೆ ಮತ್ತೆ ಆಟೋನಮಸ್ ಸಿಲೆಬಸ್ ಹೆಂಗಿರುತ್ತೆ ಅಂತ. ನೋಡಿ, VTU ಅಲ್ಲಿ ಏನು ಓದ್ತಿದ್ದೀರಾ ನೋಡಿ, ಕಾಣಿಸಬಹುದು ನಿಮ್ಗೆ. ಇಲ್ಲಿ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, VTU ಪ್ರಿಸ್ಕ್ರೈಬ್ ಸಿಲೆಬಸ್. VTU ಅಲ್ಲಿ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ VTU ಏನು ಪ್ರಿಸ್ಕ್ರೈಬ್ ಮಾಡಿರುತ್ತೆ ಸಿಲೆಬಸ್ನ, ಏನು ಸಿಲೆಬಸ್ನ ಪಬ್ಲಿಷ್ ಮಾಡಿರುತ್ತೆ, ಅದೇ ಒಂದು ಸಿಲೆಬಸ್ನ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಬಟ್ ಅದೇ ಆಟೋನಮಸ್ ಕಾಲೇಜ್ ಆದ್ರೆ ಕಾಲೇಜ್ ಕ್ಯಾನ್ ಡಿಸೈನ್ ಆರ್ ಮಾಡಿಫೈಡ್ ಸಿಲೆಬಸ್ ವಿತ್ ಇನ್ ದ ಆಟೋನಮಿ. ಅವ್ರದ್ದು ಏನಿರುತ್ತೆ ಅವ್ರದೇ ಆದ ಸೇಮ್ ಒಂದು ಅವ್ರದೇ ಆದ ಒಂದು ಓನ್ ವೇದಲ್ಲಿ ಅಲ್ಲ, ಅವ್ರಿಗೆ ಏನ್ ಬೇಕಾಗಿರುತ್ತೆ ಡಿಸೈನ್ ಅಂದ್ರೆ ಅವ್ರಿಗೆ ಸಿಲೆಬಸ್ನ ಬೇಕಾದಾಗಿ ಡಿಸೈನ್ ಮಾಡ್ಕೋಬಹುದು. ಹೊಸ ಇಂಟ್ರೊಡ್ಯೂಸ್ ಆಗಿರೋ ಸಿಲೆಬಸ್ನ ಅವ್ರು ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡಬಹುದು. ತಮಗೆ ಕಂಪ್ಲೀಟ್ ಆಗಿ ತಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ ಆಟೋನಮಸ್ ಕಾಲೇಜಸ್ ಅಲ್ಲಿ. ಸಿಲೆಬಸ್ ಅಂತ ಬಂದ್ರೆ ಓಕೆನಾ, ಫಸ್ಟ್ ಸ್ಟೆಪ್ ಇಲ್ಲಿ ಏನೇನಿದೆ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಲಾಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದ್ರ ಕೊಡ್ತೀನಿ. ಓಕೆನಾ, ಓಕೆ. ನೆಕ್ಸ್ಟ್ ಸರ್ಕ್ಯುಲರಮ್ ಅಪ್ಡೇಟ್ಸ್ ಅಂತ ಬಂದ್ರೆ ಚೇಂಜಸ್ ಫಾಲೋ VTU. ಏನೇ ಚೇಂಜಸ್ ಆದ್ರೆ VTU ಮಾತ್ರ ಚೇಂಜ್ ಮಾಡಕ್ ಹೋಗುತ್ತೆ VTU ಕಾಲೇಜಸ್ ಅಲ್ಲಿ. ಅಂದ್ರೆ ಈಗ ಏನ್ ಆಲ್ರೆಡಿ ನಾನು ಅಪ್ಲೇಟೆಡ್ ಅಂತಿದ್ದೆ, ಅಪ್ಲೇಟೆಡ್ ಕಾಲೇಜಸ್ ಅಂದ್ರೆ VTU ಅಲ್ಲಿ ಬರುವಂತ ಅಂಡರ್ ಕಾಲೇಜಸ್ ಅಲ್ಲಿ ಏನೇ ಚೇಂಜ್ ಮಾಡಬೇಕು VTU ಮಾತ್ರ ಚೇಂಜ್ ಮಾಡಬೇಕು. VTU ಮಾತ್ರ ರೂಲ್ಸ್ ಚೇಂಜ್ ಮಾಡುತ್ತೆ. VTU ಅಲ್ಲಿ ಏನು ಬರೋ ರೂಲ್ಸ್ ಮಾತ್ರ ಚೇಂಜಸ್ ಆಗಿರೋದು ಮಾತ್ರ ನಿಮ್ಮ ಕಾಲೇಜ್ಗೆ ಅವೆಲ್ಲ ಅಪ್ಲೈ ಆಗ್ತವೆ. ಕಾಲೇಜಸ್ ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಅದು ನಾಟ್ ಅಫೆಕ್ಟೆಡ್. ಏನು VTU ಅಲ್ಲಿ ಇದೆ, ಓಕೆ ನಾನು ನಾಳೆ ರಜಾ ಕೊಡ್ತೀನಿ ಕಾಲೇಜ್ ಅವರು, ಅದನ್ನು ಕನ್ಸಿಡರ್ ಮಾಡಲ್ಲ. ಇವನ್ ಏನೇ ಅಕಾಡೆಮಿಕ್ ರಿಲೇಜ್ ಅಂದ್ರೆ VTU ಅಪ್ಲೇಟೆಡ್ ಅಂದ್ರೆ VTU ಏನ್ ಫಾಲೋ ಮಾಡುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೀವು VTU ಅಪ್ಲೇಟೆಡ್ ಇರೋ ಕಾಲೇಜಸ್ ಫಾಲೋ ಮಾಡಲೇಬೇಕಿರುತ್ತೆ. ಬಟ್ ಆಟೋನಮಸ್ ಅಲ್ಲಿ ಅಂದ್ರೆ ಕ್ಯಾನ್ ಅಪ್ಡೇಟ್ ಸರ್ಕ್ಯುಲರ್ ಮೋರ್ ಕ್ವಿಕ್ಲಿ. ಏನದು ಅಪ್ಡೇಟ್ ನ ಮೋರ್ ಕ್ವಿಕ್ಲಿ ಮಾಡಬಹುದು, ಮತ್ತೆ ಬೇಕಾದಂಗೆ ಅಡ್ಜಸ್ಟ್ ಮಾಡಬಹುದು. ತಮಗೆ ಯಾವುದು ತಮಗೆ ಏನ್ ಬೇಕಾಗಿರುತ್ತೆ ಆ ತರ ಒಂದು ಅಪ್ಡೇಟ್ಸ್ ನ ಮತ್ತೆ ಏನ್ ಚೇಂಜಸ್ ನ ತಾವು ಏನಾಗಿರುತ್ತೆ ಆಟೋನಮಸ್ ಅಲ್ಲಿ ತಮಗೆ ಇಷ್ಟ ಬಂದಂಗೆ ಮಾಡಬಹುದಾಗಿರುತ್ತೆ. ಓಕೆನಾ, ಇದು ಒಂದು ಫ್ರೀಡಮ್ ಅಂದ್ರೆ ಇದು ಅಂತ ಇವ್ರಿಗೆ ಯಾರಿಗೆ ಆಟೋನಮಸ್ ಅವರಿಗೆ ಇದು ಒಂದು ಒಳ್ಳೆ ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಕ್ವಶನ್ ಪೇಪರ್. ಇಲ್ಲಿ ಒಂದು ಡಿಸ್ಕಷನ್ ನಡೀತಿರುತ್ತೆ. ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರೆ, ಯಾರು ಕಂಟ್ರೋಲ್ ಮಾಡತ್ತಂತಾರೆ ಅಂದ್ರೆ VTU ಕಾಲೇಜಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದು ಮತ್ತೆ ಕಂಟ್ರೋಲ್ ಮಾಡೋದು ಕಂಪ್ಲೀಟ್ಲಿ ಬೈ VTU. ಇವನ್ ವ್ಯಾಲ್ಯೂಯೇಷನ್ಸ್ ಅಷ್ಟೇ ಕಂಪ್ಲೀಟ್ ಆಗಿ VTU ಕಂಟ್ರೋಲ್ ಮಾಡುತ್ತೆ. VTU ಎಲ್ಲ ಎಕ್ಸಾಮ್ ನಡೆಸುತ್ತೆ, VTU ವ್ಯಾಲ್ಯೂಯೇಷನ್ಸ್ ಮಾಡುತ್ತೆ. ಬಟ್ ಆದ್ರೆ ಆಟೋನಮಸ್ ಬಂದ್ರೆ ಯೂಶಲಿ ಪ್ರಿಪೇರ್ಡ್ ಬೈ ದ ಕಾಲೇಜ್ ಟೀಚರ್ಸ್ ಪ್ರಿಪೇರ್ ಮಾಡ್ತಾರೆ. ನಿಮ್ಗೆ ಯಾರು ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಅವರೇ ಟೀಚರ್ಸ್ ಕ್ವಶನ್ ಪೇಪರ್ ಸಿಲೆಬಸ್ ಪ್ರಿಪೇರ್ ಮಾಡ್ತಾರೆ. ಅವ್ರದೇ ಕಂಪ್ಲೀಟ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ, ಅವ್ರದೇ ರಿಸಲ್ಟ್ ಆದ್ರೆ ಓನ್ ರಿಸಲ್ಟ್ ಇರುತ್ತೆ. ಬಟ್ ಎಕ್ಸಾಮಿನೇಷನ್ಸ್ ಅಂತ ಬಂದ್ರೆ ಕಂಡಕ್ಟೆಡ್ ಬೈ ದ VTU ಸಿಸ್ಟಮ್. ಈ VTU ಅಲ್ಲಿ ಏನೇನು ಸಿಸ್ಟಮ್ ಇದೆ ಆ ಒಂದು ಸಿಸ್ಟಮ್ ಅಲ್ಲೇ ನಮಗೆ VTU ಅಪ್ಲೇಟೆಡ್ ಇರಲಿರೋ ಕಾಲೇಜಸ್ VTU ಕಂಡಕ್ಟ್ ಮಾಡುತ್ತೆ ಆಲ್ರೆಡಿ ಹೇಳ್ದಂಗೆ. ಬಟ್ ಇಲ್ಲಿ ಕಾಲೇಜ್ ಕಂಡಕ್ಟ್ ಮಾಡುತ್ತೆ ಓನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್. ಮತ್ತೆ ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ ಇಂಪಾರ್ಟೆಂಟ್ ಮ್ಯಾಟರ್ ಏನಂದ್ರೆ ಇಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ಅಂತ ಬರುತ್ತೆ, ಸಪ್ಲಿಮೆಂಟರಿ ಅಂತ ಎಕ್ಸಾಮ್ ಬರುತ್ತೆ. ಇದೆಲ್ಲ ಕಂಪ್ಲೀಟ್ VTU ಏನ್ ಕೊಡುತ್ತೆ ಅಂದ್ರೆ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ಆಯ್ತು ಈ ಟೈಮಲ್ಲೇ ನೀವು ಎಕ್ಸಾಮ್ ನಡೆಸಬೇಕು. ಮತ್ತೆ ಈ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಸಪ್ಲಿಮೆಂಟರಿ, ಈ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಮೇಕಪ್ ಎಕ್ಸಾಮ್ ಅಂತ ಕಂಪ್ಲೀಟ್ಲಿ ಏನಾಗುತ್ತೆ VTU
ರೂಲ್ಸ್ ಅದ ಕೊಡುತ್ತೆ. ಬಟ್ ಕಾಲೇಜಲ್ಲಿ ಏನ್ ಮಾಡುತ್ತೆ, ಒಂದ್ಸಾರಿ ನಿಮಗೆ ಸಪ್ಲಿಮೆಂಟರಿ ಬರ್ಸ್ಬೋದು. ಹೆಂಗಂದ್ರೆ ಸ್ಟೂಡೆಂಟ್ಸ್ ತುಂಬಾ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 100 ಇದ್ದಾರೆ, ಅಲ್ಲಿ 90 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಇನ್ನೊಂದು 10 ಮೆಂಬರ್ಸ್ ಇದ್ದಾರೆ, ಅವರಿಗೆ ಸಪ್ಲಿಮೆಂಟರಿ ಕೊಡದೇ ಇರೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಪಾಸ್ ಆಗಿದೆ, ಸೀದಾ ನೆಕ್ಸ್ಟ್ ಇವನ್ ಸೆಮಿಸ್ಟರ್ ಬರ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಅವರು ಜಾಸ್ತಿ ಫೇಲ್ ಆಗಿದ್ರೆ ಇನ್ನೊಂದು ಸಪ್ಲಿಮೆಂಟರಿ ಅಂತ ಓನ್ ಎಕ್ಸಾಮ್ ನಡೆಸ್ಬಿಟ್ಟು, ಇಲ್ಲ ಮೇಕಪ್ ಎಕ್ಸಾಮ್ ಅಂತ ಈ ತರ ಕಂಪ್ಲೀಟ್ ಆಗಿ ಏನಿರುತ್ತೆ, ಆಟೋನಮಸ್ಗೆ ಪೂರ್ತಿ ಕಂಟ್ರೋಲ್ ಪವರ್ ಅವ್ರ ಕೈಲಿರುತ್ತೆ. ಓಕೆನಾ? ಓಕೆ, ಇದ್ರ ಬಗ್ಗೆ ಗೊತ್ತಾಯ್ತು ಎಕ್ಸಾಮಿನೇಷನ್ಸ್ ಯಾವ ತರ ಆಗುತ್ತಂತ. ಓಕೆ, ವ್ಯಾಲ್ಯೂಯೇಷನ್ಸ್ ಅಂತ ಆಲ್ರೆಡಿ ಇರೋದಂಗೆ ವ್ಯಾಲ್ಯೂಯೇಷನ್ಸ್ ಫಾಲೋ ವಿಡಿಯೋ ಪ್ರೊಸೆಸ್. ವಿಡಿಯೋಲಿ ಒಂದಿಷ್ಟು ಪ್ರೊಸೆಸ್ ಇರುತ್ತೆ, ಅಂದ್ರೆ ನೀವೇನು ಆಲ್ರೆಡಿ ಪ್ರಿಸ್ಕ್ರೈಬ್ ಸಿಲೆಬಸ್ ಇರುತ್ತೆ ಅದೇ ತರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂತ ವಿಡಿಯೋಲಿ ಇರುತ್ತೆ. ಅಂದ್ರೆ ಏನ್ ಸ್ಕೀಮ್ ಇರುತ್ತೆ, ನೀವು ಆಲ್ರೆಡಿ PUC ಓದಂಗೆ ಈ ಒಂದು ಡಯಾಗ್ರಾಮ್ಗೆ ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಅದೇ ತರ ವಿಡಿಯೋದಲ್ಲಿ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ, ಇಷ್ಟು ಅವ್ರಿಗೆ ಏನು ವ್ಯಾಲ್ಯೂಯೇಷನ್ಸ್ ಅಂತ ಕೊಟ್ಟಿರ್ತಾರೆ ಟೀಚರ್ಸ್ ವ್ಯಾಲ್ಯೂಯೇಷನ್ಸ್, ಅದೇ ಒಂದು ವ್ಯಾಲ್ಯೂಯೇಷನ್ಸ್ ಪ್ರಕಾರ ವಿಡಿಯೋ ಆಗುತ್ತೆ. ಬಟ್ ಕಾಲೇಜ್ ಆಸ್ ಗ್ರೇಟರ್ ಕಂಟ್ರೋಲ್ ಆರ್ ಓವರ್ ವ್ಯಾಲ್ಯೂಯೇಷನ್ಸ್. ಅಂದ್ರೆ ಇವರು ನಿಮಗೆ ನೀವು ಡೈಗ್ರಾಮ್ ಹಾಕಿದಂತ ಮಾರ್ಕ್ಸ್ ಕೇಳಕ್ಕಾಗಲ್ಲ, ಮತ್ತೆ ಈ ಸಿಲೆಬಸ್ ಬರ್ದಂತಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಕಂಟ್ರೋಲ್ ಯಾಕೆ ಇಲ್ಲಿರುತ್ತೆ ಕಾಲೇಜ್ ಕಡೆ ಅಂತ. ಅವರ ಓನ್ ಆನ್ಸರ್, ಅವ್ರಿಗೆ ಏನಿದೆ ಅದೇ ಆನ್ಸರ್ನ ಅವ್ರು ಕರೆಕ್ಟ್ ಅನ್ಕೊಂಡು ವ್ಯಾಲ್ಯೂಯೇಷನ್ಸ್ ಮಾಡಬಹುದು. ಬಟ್ ರಿವ್ಯಾಲ್ಯೂಯೇಷನ್ಸ್ ಹಾಕಿದಾಗ ಇಲ್ಲಿ ಪಾಸ್ ಆಗೋ ಚಾನ್ಸ್ ಇರುತ್ತೆ, ಕಡಿಮೆ ಪಾಸ್ ಆಗದಿರೋ ಚಾನ್ಸ್ ಇರುತ್ತೆ. ಬಟ್ ವಿಡಿಯೋಲಿ ನೀವು ಒಂದು ಕ್ವಶನ್ಸ್ ಮಾಡಿ ರಿವ್ಯಾಲ್ಯೂಯೇಷನ್ಸ್ ಹಾಕೋದ್ರಿಂದ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಎರಡರ ನಡುವೆ ಅದೇ ತರ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಓಕೆನಾ? ರಿಸಲ್ಟ್ ಅಂತ ಬಂದ್ರೆ ಕಂಪ್ಲೀಟ್ಲಿ ವಿಡಿಯೋದೇ ಒಂದು ವೆಬ್ಸೈಟ್ ಇರುತ್ತೆ, ವಿಡಿಯೋದೇ ಒಂದು ಡಿಕ್ಲೇರ್ ಮಾಡ್ತಾರೆ ರಿಸಲ್ಟ್, ವಿಡಿಯೋದೇ ಫೋಟೋ ಇರುತ್ತೆ, ಸೇಮ್ ಕಂಪ್ಲೀಟ್ ಆಗಿ ನಿಮ್ದು ಫಸ್ಟ್ ಸೆಮ್ ಅಂತ ಹೇಳಿದ್ರು ಅಂದ್ರೆ 8 ಸೆಮಿಸ್ಟರ್ವರೆಗೂ ನಿಮಗೆ ಡಿಕ್ಲೇರ್ ಮಾಡ್ತಾರೆ ರಿಸಲ್ಟ್ ನ. ಯಾವುದೇ ಕಾರಣಕ್ಕೂ ಯಾವೊಂದು ಸಬ್ಜೆಕ್ಟ್ ನಿಮ್ಮ ಕಾಲೇಜಲ್ಲಿ ಡಿಕ್ಲೇರ್ ಆಗಲ್ಲ ರಿಸಲ್ಟ್. ಮತ್ತೆ ನೀವು ಒಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ, ಒಂದಿಷ್ಟು ಸಬ್ಜೆಕ್ಟ್ ನಮ್ಮ ಕಾಲೇಜಲ್ಲಿ ವ್ಯಾಲ್ಯೂಯೇಷನ್ಸ್ ಮಾಡ್ತಾರೆ, ಕಾಲೇಜಲ್ಲಿ ಲ್ಯಾಬ್ ಎಕ್ಸಾಮ್ಸ್ ಇವೆಲ್ಲ ಯಾವುದೇ ಲ್ಯಾಬ್ ಎಕ್ಸಾಮ್ ನಡೀಲಿ ಏನ್ ನಡೀಲಿ ಲಾಸ್ಟ್ಗೆ ಕಂಪ್ಲೀಟ್ ಆಗಿ ರಿಸಲ್ಟ್ ಬರೋದು VTU ಪೋರ್ಟಲ್ ಎಲ್ಲ ಮಾತ್ರ. ಬಟ್ ಆಟೋನಮಸ್ ಕಾಲೇಜಲ್ಲಿ ಏನಾಗುತ್ತೆ ಅಂದ್ರೆ, ಆಟೋನಮಸ್ ಕಾಲೇಜಲ್ಲಿ ಕಂಪ್ಲೀಟ್ಲಿ ಅವ್ರದ್ದು ಏನಾಗುತ್ತೆ, ಕಂಪ್ಲೀಟ್ ಅವ್ರ ಕಂಟ್ರೋಲ್ ಇರೋದ್ರಿಂದ ರಿಸಲ್ಟ್ ಅಂಡರ್ ಆಟೋನಮಸ್ ಸಿಸ್ಟಮ್. ಅಂದ್ರೆ ಅವ್ರಿಗೆ ಓನ್ ಆಗಿ ಅಂತ ಲ್ಯಾಬ್ ಸಪ್ರೇಟ್ ರಿಸಲ್ಟ್ ಬಿಡ್ಬೋದು, ಆಮೇಲೆ ಸಿಲೆಬಸ್ ಸಪರೇಟ್ ರಿಸಲ್ಟ್ ಬಿಡ್ಬೋದು. ಇಷ್ಟ ಬಂದಂಗೆ ರಿಸಲ್ಟ್ ನ ಅವ್ರು ಬಿಟ್ಕೋಬಹುದು. ಅವ್ರು ಇಷ್ಟ ಬಂದಂಗೆ ಅವರ ಒಂದು ಟೈಮ್ ಟೇಬಲ್ಗೆ ಅವ್ರದ್ದು ಒಂದು ಏನು ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ ಅಷ್ಟಲ್ಲೇ ಅವ್ರು ಇಷ್ಟ ಬಂದಂಗೆ ಮಾಡ್ಕೋಬಹುದಾಗಿರುತ್ತೆ ಆಟೋನಮಸ್ ಅಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್ ಬಂದ್ರೆ ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಯಾವ್ದು ಚೆನ್ನಾಗಿದೆ ಅಂದ್ರೆ VTU ಕಂಪೇರಿಟಿವ್ಲಿ ಲೋ. ಯಾಕಂದ್ರೆ ಅಕಾಡೆಮಿಕ್ ಹೆಂಗಿರುತ್ತೆ ಅಂದ್ರೆ ಅವ್ರು ಏನ್ ಕೊಟ್ಟಿರ್ತಾರೆ ಅದೇ ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಬಟ್ ಆದ್ರೆ VTU ಅಂದ್ರೆ ಆಟೋನಮಸ್ ಆದ್ರೆ ತುಂಬಾ ಹೈ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಅಂದ್ರೆ ನಿಮ್ಗೆ ಇಷ್ಟ ಬಂದಿರೋ ಸಬ್ಜೆಕ್ಟ್ ನ ತಗೋಬಹುದಾಗಿರುತ್ತೆ. ಬಟ್ ಇವನ್ VTU ಇದೆ ಫಸ್ಟ್ ಒಂದಿಷ್ಟು ಕಾಲೇಜಸ್ ಅಲ್ಲಿ ಟೀಚರ್ಸ್ ಅಷ್ಟಿರೋ ಕಾರಣ ಏನ್ ಸಬ್ಜೆಕ್ಟ್ ಕೊಟ್ಟಿರುತ್ತೆ ಅಷ್ಟೇ ಸಬ್ಜೆಕ್ಟ್ ಓದಬೇಕು. ಅಂದ್ರೆ ಒಂದು ಎಕ್ಸಾಂಪಲ್, ಒಂದ್ ಸೆಮಿಸ್ಟರ್ ಅಲ್ಲಿ 20 ಸಬ್ಜೆಕ್ಟ್ ಇದ್ರೆ 6 ಸಬ್ಜೆಕ್ಟ್ ಅಂತ ಓದಬೇಕಂತ ನಿಮ್ಗಂತ ಇದ್ರೆ 6 ಇಂದ 7 ಸಬ್ಜೆಕ್ಟ್ ಇರುತ್ತೆ. ಅದನ್ನ ಒಂದು ಕಾಲೇಜಲ್ಲಿ ಡಿಸೈಡ್ ಮಾಡ್ತಾರೆ ಇಷ್ಟೇ ಓದ್ಬೇಕಂತ. ಬಟ್ ಒಂದಿಷ್ಟು ಕಾಲೇಜಲ್ಲಿ ಇಲ್ಲ, ನಿಮ್ಗೆ ಇಷ್ಟ ಬಂದಿರೋ ಸಬ್ಜೆಕ್ಟ್ ನ ತಗೋಬಹುದು ಅಂತ ಹೇಳ್ತಾರೆ. ಓಕೆ, ಸಬ್ಜೆಕ್ಟ್ಸ್ ಮತ್ತೆ ಎಲೆಕ್ಟಿವ್ಸ್ ಅಂತ ಇದ್ರ ಬಗ್ಗೆ ಅಷ್ಟು ಪ್ರೆಸೆಂಟ್ ನಿಮಗೆ ನಾಲೆಡ್ಜ್ ಇರಲ್ಲ. ಯಾವಾಗ ನೀವು ಫಸ್ಟ್ ಸೆಮಿಸ್ಟರ್ ಒಂದು ಮಂತ್ ಆದ ತಕ್ಷಣ ಸಬ್ಜೆಕ್ಟಿವ್ಸ್ ಮತ್ತೆ ಎಲೆಕ್ಟಿವ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಮೋಸ್ಟ್ ಸ್ಟ್ಯಾಂಡರ್ಡ್ ಅಕ್ರಾಸ್ VTU ಕಾಲೇಜಸ್ ಅಲ್ಲಿ ಇರುತ್ತೆ. ಮತ್ತೆ ಫ್ಲೆಕ್ಸಿಬಿಲಿಟಿ ಅಂತ ಎಲೆಕ್ಟಿವ್ ಮತ್ತೆ ಸಬ್ಜೆಕ್ಟ್ಸ್ ಅಂತ ಬಂದ್ರೆ ಅದು ನಿಮಗೆ ಆಟೋನಮಸ್ ಅಲ್ಲಿ ಸಿಗುತ್ತೆ, ಮೋರ್ ಫ್ಲೆಕ್ಸಿಬಲ್ ಇರುತ್ತೆ. ಓಕೆನಾ? ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನಂದ್ರೆ ಡಿಪೆಂಡ್ಸ್ ಆನ್ ಲಾರ್ಜ್ಲಿ ಆನ್ VTU ಸರ್ಕ್ಯುಲರ್. ಅಂದ್ರೆ ನಿಮ್ಮ ಒಂದು ಜಾಸ್ತಿ ನಿಮಗೆ ಬೇಡಿಕೆ, ಅಂದ್ರೆ ಎಕ್ಸಾಂಪಲ್ ಬೂಮ್ ಆಗ್ತಿದೆ, ಮಷಿನ್ ಲರ್ನಿಂಗ್ ಜಾಸ್ತಿ ಆಗ್ತಿದೆ, ಈ ತರ ಜಾಸ್ತಿ ಡಿಪೆಂಡ್ಸ್ ಆನ್ ಲಾರ್ಜ್ ನಂಬರ್ ಅಲ್ಲಿ ಏನಾದರೂ ರೆಸ್ಪಾನ್ಸ್ ಬಂತು ಅವಾಗ ಮಾತ್ರ VTU ನಮ್ಮದು ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಬಟ್ ಆದ್ರೆ ಆಟೋನಮಸ್ ಏನಿರುತ್ತೆ, ಕಾಲೇಜ್ ಕ್ಯಾನ್ ಇಂಟ್ರೊಡ್ಯೂಸ್ ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್ ಮೋರ್ ಈಸಿಲಿ. ಇವಾಗ ನಾಳೆ ಯಾವುದೋ ಒಂದು ಸಡನ್ ಟೆಕ್ನಾಲಜಿ ಬಂತಾರೆ, ಆ ಒಂದು ಸಬ್ಜೆಕ್ಟ್ ನ ಈಸಿಯಾಗಿ ನಾಳೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರಿಗೆ ಒಂದು ಕಂಟ್ರೋಲ್ ಇರೋದ್ರಿಂದ ಇನ್ ಆಟೋನಮಸ್ ಕಾಲೇಜಲ್ಲಿ ಬೇಗನೆ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಬಹುದು. ಬಟ್ ಆದ್ರೆ ಇಲ್ಲಿ ಯಾವ್ದು VTU ಅಲ್ಲಿ ಅಷ್ಟು ಬೇಗ ನೀವು ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್ ಐತೆ ಅದನ್ನು ಈಸಿಯಲ್ಲಿ ಆಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸ್ಟೂಡೆಂಟ್ಸ್ಗೆ ಅದು ಇಷ್ಟ ಇದೆ, ಇನ್ನೊಂದು ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇಲ್ಲ. ಅದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜ್ ಅಂದ್ರೆ ಕಂಪ್ಲೀಟ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತ, ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ VTU ಓದುವಂತ ಸ್ಟೂಡೆಂಟ್ಸ್ ಇರ್ತಾರೆ. ಅದು ಎಲ್ಲಾ ಕಡೆನೂ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಅದಕ್ಕೆ ಒಂದ್ಸರಿ ಅದನ್ನ ಪ್ರೋನ್ಸು ಕಾನ್ಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್ ನ ಆದ್ರೆ ಇಂಟ್ರೊಡ್ಯೂಸ್ ಆದ್ರೆ ಮಾಡ್ಬೇಕಾಗಿರುತ್ತೆ. ಓಕೆ, ಲಾಸ್ಟ್ ಒಂದು 3 ಪಾಯಿಂಟ್ಸ್ ಇದೆ, ಇದು ಇಂಪಾರ್ಟೆಂಟ್ ಕೇಳಿಸ್ಕೊಂಬಿಡಿ. ಇಂಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ನೀವು ಒಂದು ಸೆಮಿಸ್ಟರ್ಗೆ ಎಷ್ಟು ನೀವು ಇಂಟರ್ನಲ್ಸ್ ಬರೀಬೇಕು, ಎಷ್ಟು ಎಕ್ಸಾಮ್ಸ್ ಬರೀಬೇಕು, ಇದನ್ನ ಕಂಪ್ಲೀಟ್ಲಿ ಫಾಲೋ ಮಾಡೋದು VTU ರೆಗ್ಯುಲೇಷನ್ಸ್ ಅಲ್ಲಿ ಮಾತ್ರ ಬರುತ್ತೆ. ಒಂದು ಸೆಮಿಸ್ಟರ್ಗೆ ಸ್ಟಾರ್ಟಿಂಗ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಅಲ್ಲಿ 3 ಇಂಟರ್ನಲ್ಸ್ ಬರೀಬೇಕು ಕಂಪಲ್ಸರಿ. ಇಟ್ಸ್ VTU ರೂಲ್ಸ್. ಆಫ್ಟರ್ 3rd ಸೆಮ್ ಇಂದ 8th ಸೆಮ್ ವರೆಗೂ ಓನ್ಲಿ 2 ಇಂಟರ್ನಲ್ಸ್, ಸೆಕೆಂಡ್ 2 ಇಂಟರ್ನಲ್ಸ್ ಇರುತ್ತೆ. ಬಟ್ ಆದ್ರೆ ಕಾಲೇಜಲ್ಲಿ ಅಂದ್ರೆ ಆಟೋನಮಸ್ ಕಾಲೇಜಲ್ಲಿ ಅಂತ ಪೂರ್ತಿ ಫ್ಲೆಕ್ಸಿಬಲ್ಸ್, ಒಂದೇ ಇಂಟರ್ನಲ್ ನಡೆಸಬಹುದು, ಇಲ್ಲ 5 ಇಂಟರ್ನಲ್ಸ್ ನಡೆಸಬಹುದು, ಇಲ್ಲ 3, 4 ಅವ್ರು ಇಷ್ಟ ಬಂದಂಗೆ. ಅಂದ್ರೆ ಅವ್ರಿಗೆ ಟೈಮ್ ಇತ್ತು ಅಂದ್ರೆ ಜಾಸ್ತಿ ನಡೆಸಬಹುದು, ಇಲ್ಲಾಂದ್ರೆ ಅಕಸ್ಮಾತ್ ಅವರ ಒಂದು ಅಕಾಡೆಮಿಕ್ ಟೈಮ್ ಟೇಬಲ್ ಬೇರೆ ಏನಾದ್ರು ಆಯ್ತು ಅಂದ್ರೆ ಅವ್ರಿಗೆ ಬರೀ ಜಸ್ಟ್ 1 or 2 ಅಲ್ಲೇ ಮುಗಿಸಬಹುದು. ಈ ತರ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಆಟೋನಮಸ್ ಅಲ್ಲಿ ಸಿಗಲ್ಲ. ಬಟ್ VTU ಅಲ್ಲಿ ಕಂಪ್ಲೀಟ್ ಆಗಿ ಇದೇ ತರ ಇರುತ್ತೆ, ಇದು ಮಾಡ್ಲೇಬೇಕಿರುತ್ತೆ. ಇವನ್ ಮಾಡಕ್ಕಾಗಿಲ್ಲ ಅಂದ್ರೆ ನೀವು ಅಕಾಡೆಮಿಕ್ ಮುಂದೆ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಬೇಗ ಆ ಟೈಮ್ ಒಳಗಡೆ ನಿಮ್ದು ಅಕಾಡೆಮಿಕ್ ಏನ್ ಟೈಮ್ ಕೊಟ್ಟಿರುತ್ತೆ ಆ ಟೈಮ್ ಟೇಬಲ್ ಫಾಲೋ ಮಾಡ್ಲೇಬೇಕಿರುತ್ತೆ. ಅಕಾಡೆಮಿಕ್ ಫ್ರೀಡಮ್ ಅಂತ ಬಂದ್ರೆ
ವಿ ಟಿ ಅಲ್ಲಿ ತುಂಬಾ ಕಡಿಮೆ, ಲಿಮಿಟೆಡ್ ಕಂಪೇರ್ ಟು ಆಟೋನಮಸ್ ಕಾಲೇಜ್. ಬಟ್ ಆದ್ರೆ ಆಟೋನಮಸ್ ಕಾಲೇಜಲ್ಲಿ ಅವರ ಸ್ಟೂಡೆಂಟ್ ಪರವಾಗಿ ಮಾಡೋದ್ರೆ, ಸ್ಟೂಡೆಂಟ್ಸ್ ಯಾವ ತರ ಬೇಕು ಆ ತರ ಮಾಡಿಂದ ತುಂಬಾ ಕಂಪೇರ್ ಟು ಅಕಾಡೆಮಿಕ್ ಫ್ರೀಡಮ್ ಅಂದ್ರೆ ಆಟೋನಮಸ್ ಕಾಲೇಜಸ್ ತುಂಬಾನೇ ಸಿಗುತ್ತೆ. ಬೆಸ್ಟ್ ಸ್ಟಡಿ ಅಂತ ಬಂದ್ರೆ ವಿ ಟಿ ಯು ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟಡಿ ಮಾಡಕ್ ಮಾತ್ರ ಸೂಟೆಡ್. ಯಾಕಂದ್ರೆ ಇಲ್ಲಿ ಒಂದು ನೀವು ಪ್ರಿಪೇರ್ ಸ್ಟ್ಯಾಂಡರ್ಡ್ಸ್ ಆಗಿ ಒಂದು ಯೂನಿವರ್ಸಿಟಿ ಸಿಸ್ಟಮ್ ಅಲ್ಲಿ ಕಲಿತೀರ ಅಂದ್ರೆ ನಿಮ್ಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಈ ತರ ಅಂತ ವಿ ಟಿ ಯೂನಿವರ್ಸಿಟಿ ಅಂತ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಇದೇ ಏನ್ ಕೊಟ್ಟು ಅದೇ ಒಂದು ಅಚ್ಚುಕಟ್ಟು ಅಂತ ಹೇಳ್ತೀವಲ್ಲ, ಆ ತರ ಒಂದು ಸ್ಟ್ಯಾಂಡರ್ಡ್ ಆಗಿ ಯೂನಿವರ್ಸಿಟಿ ಸಿಸ್ಟಮ್ ಕಲಿತಾರ. ಬಟ್ ಆಟೋನಮಸ್ ಅಲ್ಲಿ ಆ ತರ ಅಷ್ಟೊಂದೇನು ಕೇಳಿದಿಲ್ಲ, ಅದು ಕೂಡ ಒಳ್ಳೆಯದೇ. ಬಟ್ ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಮೋರ್ ಫ್ಲೆಕ್ಸಿಬಲ್ ಮತ್ತೆ ಪೊಟೆನ್ಷಿಯಲ್ ಮತ್ತೆ ಫಾಸ್ಟರ್ ಕಲಿತೀರ ಅನ್ನೋ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಆಟೋನಮಸ್ ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ಇದೆಲ್ಲ ಈಗ ನೀನು ನೋಡಿದ್ರಿ ಏನೇನು ಯಾವ್ದು ಅಂತ. ಈಗ ನನ್ನ ಒಂದು ಒಪಿನಿಯನ್ ಹೇಳ್ಬೋದು ಅಂದ್ರೆ, ಯೂನಿವರ್ಸಿಟಿಲಿ ಓದಬೇಕು, ಸ್ಟ್ಯಾಂಡರ್ಡ್ ಓದಬೇಕಂದ್ರೆ ಇವನ್ ನೀವು ಯಾವುದೇ ಒಂದು ಕಾಲೇಜಲ್ಲಿ ಓದಿ, ಇವನ್ ನೋಡಿ RV ಕಾಲೇಜ್ ಆಯ್ತು, ಇದು ಅಂದ್ರೆ ನೀವು ಅಂದ್ರೆ ಟಾಪ್ 10 ಕಾಲೇಜ್ ಅಲ್ಲಿ ಅವ್ರು ವಿಡಿಯೋ ಅಪ್ಡೇಟೆಡ್ ಮಾಡ್ತಾರೆ. ಅಂದ್ರೆ VTU ಸಿಲೆಬಸ್ ಏನ್ ಮಾಡ್ತಾರೆ, ಯಾರೋ ಒಬ್ರು ಇಬ್ರು ಆಮೇಲೆ ಎಕ್ಸ್ಪರ್ಟ್ ಇರೋರು ಮತ್ತೆ ಡಾಕ್ಟರ್ ಅವರಷ್ಟೇ ಸಿಲೆಬಸ್ ನ ಪ್ರೇ ಮಾಡಲ್ಲ. ಇವನ್ ಔಟ್ ಆಫ್ ಕಂಟ್ರಿ ಬೇರೆ, ಈಗ ಎಕ್ಸಾಂಪಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂದ್ರೆ ಈ ಬೇರೆ ಬೇರೆ ಯೂನಿವರ್ಸಿಟಿ ಅವ್ರ ಜೊತೆ ಅಲ್ಲಿ ಯಾವ ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿದೆ, ಅಟ್ ಪ್ರೆಸೆಂಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಓಡ್ತಿದೆ, ಅಂದ್ರೆ ಅಲ್ಲಿ ಅಟ್ ಪ್ರೆಸೆಂಟ್ ಇಡೀ ವರ್ಲ್ಡ್ ಏನ್ ಬೇಕಾಗಿದೆ ಅದನ್ನ ಒಂದ್ ಸ್ವಲ್ಪ ಕಂಪ್ಲೀಟ್ಲಿ ರಿಸರ್ಚ್ ಮಾಡಿ, ಇವನ್ ನಾಟ್ ಓನ್ಲಿ ಇಂಡಿಯಾದವ್ರು ಅಷ್ಟೇ ಈ ಸಿಲೆಬಸ್ ನ ಪ್ರೇ ಮಾಡಲ್ಲ, ಆಲ್ ಓವರ್ ದ ವರ್ಲ್ಡ್ ಯಾರಿದೆ ಬೆಸ್ಟ್ 10 ಮೆಂಬರ್ಸ್ ನ ರಿಸರ್ಚ್ ಅಲ್ಲಿ ಇರುವಂತ ಆ ಒಂದು ಯಾರು ನಿಮ್ಗೆ ಪ್ರೊಫೆಸರ್ಸ್ ಆಯ್ತು, ಡಾಕ್ಟರ್ಸ್ ಆಯ್ತು, ಅವ್ರನ್ನ ಕರೆಸಿ ಈ ಒಂದು ಸ್ಟೂಡೆಂಟ್ಸ್ ಗೆ ಅಂದ್ರೆ ಈ ಒಂದು ಸೆಮಿಸ್ಟರ್ ಈ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಬಹುದಾ ಅದನ್ನೆಲ್ಲ ತುಂಬಾ ಕಂಪ್ಲೀಟ್ಲಿ ಡಿಸ್ಕಷನ್ಸ್ ಮಾಡಿ ಪ್ರೋನ್ಸ್ ನೋಡಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಆಲ್ ಓವರ್ ಇಂಡಿಯಾ VTU ಅಲ್ಲಿ ಅಂತ ಬಂದ್ರೆ ಯೂನಿವರ್ಸಿಟಿಲಿ ಇಲ್ಲಿ ಯಾರು ಓದ್ತಾರೆ ಎಲ್ಲರೂ ಇನ್ನೂ ಓದಲೇಬೇಕಾಗಿರುತ್ತೆ, ಎಲ್ಲರಿಂದ ಫಾಲೋ ಮಾಡಲೇಬೇಕಾಗುತ್ತೆ. ಅದು ಅದರ ಸಲುವಾಗಿ VTU ಸ್ಟ್ಯಾಂಡರ್ಡ್ಸ್ ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಆಟೋನಮಸ್ ಅಂತ ಬಂದ್ರೆ ಇಲ್ಲಿ ಇವ್ರಿಗೆ ಕಾಲೇಜ್ ಅವ್ರಿಗೆ ಏನು ನೀಡ್ ಇದೆ ಅದ್ರ ತಕ್ಕಂತೆ ಇವರು ಸಿಲೆಬಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಆಟೋನಮಸ್ ಅಂದ್ರೆ ಎಕ್ಸಾಂಪಲ್ ಈಗ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿಥಮ್ ಅಂತ ಬರುತ್ತೆ ಒಂದು ಸಬ್ಜೆಕ್ಟ್. ಓಕೆನಾ, ಇಂಜಿನಿಯರಿಂಗ್ ಪ್ರತಿಯೊಂದು ಸ್ಟೂಡೆಂಟ್ಸ್ ಕಲಿತೀರಾ, ಅದನ್ನ ನಾವು ಕಲಿಬೇಕಂತ ಥರ್ಡ್ ಸೆಮ್ ಬಂದಿರ್ತೀವಿ. ಯಾಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಪೂರ್ತಿ ಬೇಸಿಕ್ ಕಲಿತೀವಿ, ಥರ್ಡ್ ಸೆಮ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಕಲಿತಾರೆ. ಆದ್ರೆ ಬಟ್ ಆಟೋನಮಸ್ ಅಲ್ಲಿ ಏನಾಗ್ತಾರೆ, ಸ್ಟೂಡೆಂಟ್ ಕಲಿಲೇಬೇಕು ಅನ್ನೋದ್ರಲ್ಲಿ ಫಸ್ಟ್ ಸೆಮ್ ಅಲ್ಲೋ ಸೆಕೆಂಡ್ ಸೆಮ್ ಅಲ್ಲಿ ಈ ಸಬ್ಜೆಕ್ಟ್ ಇಟ್ಬಿಡ್ತಾರೆ. ಈ ತರ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಹೆವಿ ಆಗ್ಬಹುದು ಆಟೋನಮಸ್ ಕಾಲೇಜಲ್ಲಿ. ಬಟ್ VTU ಅಲ್ಲಿ ಸ್ಟ್ಯಾಂಡರ್ಡ್ಸ್ ಗೆ ಹೆವಿ ಆದ್ರೂ ಪರವಾಗಿಲ್ಲ, ಒಂದು ಸ್ಟ್ಯಾಂಡರ್ಡ್ಸ್ ಗೆ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ, ಲೀನಿಯರ್ ಆಗಿ. ಓಕೆನಾ, ಓಕೆ, ಎನಿವೇ ರಿಸಲ್ಟ್ಸ್ ಆಯ್ತು, ಇದ್ರ ಬಗ್ಗೆ ಆಯ್ತು, ಇನ್ನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಮತ್ತೆ ಹಿಂದಿನ ಕಾಲೇಜಸ್ ಸ್ಟಾರ್ಟ್ ಆಗ್ತಿದೆ, ನಿಮ್ಮ ಏನ್ ಒಪಿನಿಯನ್, ಮತ್ತೆ ನೆಕ್ಸ್ಟ್ ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಗೆ ಏನ್ ಬೇಕು ಏನ್ ಮಾಡಬಾರ್ದು ಇವನ್ನು ನೀವು ಓದ್ತಿರ್ಬೇಕಾದ್ರೆ ನಿಮ್ಗೆ 9 CGP ಅನ್ನ ಕಾಣಿಸ್ತಿರುತ್ತೆ. ಅಂದ್ರೆ ನೋಡಿ, ಆಟೋನಮಸ್ ಸ್ಟೂಡೆಂಟ್ಸ್ ಗೆ 9+ CGP ತೆಗೆಯೋ ಕಷ್ಟ, VTU ಅಲ್ಲಿ ತೆಗೆಯೋ ಕಷ್ಟ. ಬಟ್ ಆದ್ರೆ ನೀವು ಈ 9 CGP ತೆಗೆಯೋದನ್ನ ಒಂದು ನೀವು ಟ್ರಿಕ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಇಲ್ಲ ನೀವು ಯಾವ ತರ ಸ್ಟಡಿ ಮಾಡ್ಬೇಕನ್ನೋ ಒಂದು ರೈಟ್ ಪಾತ್ ಸಿಕ್ಕರೆ ಸಾಕು, ಪ್ರತಿಯೊಂದು ಸೆಮ್ ಅಲ್ಲಿ ಕಲಿಬಹುದು. ಇವನ್ ನಾನು ಫಸ್ಟ್ ಸೆಮ್ ಇಂದ ಹಿಡಿದು ಇಲ್ಲಿವರೆಗೂ, ಅಂದ್ರೆ ನಾನು ಇವಾಗ 7th ಸೆಮ್ ಅಲ್ಲಿ ಓದ್ತಿರೋದು, ನಿಮಗೆ ಫಸ್ಟ್ ಸೆಮ್ ಇಂದ ಹಿಡಿದು 6th ಸೆಮ್ ಅಂದ್ರೆ 7th ಸೆಮ್ ವರೆಗೂ ಇಲ್ಲಿವರೆಗೂ ನನ್ನ ಪ್ರತಿ ಒಂದು ಸೆಮ್ ಅಲ್ಲಿ 9+ CGP ಇದೆ. ನಿಮಗೆ VTU ಅಲ್ಲಿ 8 CGP ತೆಗೆಯೋದು ಕಷ್ಟ, ನಿಮ್ ಸೀನಿಯರ್ಸ್ ಅಂತಾರೆ 8 ತಗಲ್ಲ, ಪಾಸ್ ಆಗೋದೇ ಕಷ್ಟ, ನೀವೆಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೋದೇ ಕಷ್ಟ ಅಂತಾರೆ. ನೀವು ಎಕ್ಸಾಮ್ ಇರುವಂತ 2-3 ಡೇಸ್ ನೋಡಿ ಹೇಳ್ತಾ ಇದ್ದೀನಿ, ನಾನು ಗ್ಯಾರಂಟಿ ಕೊಡ್ತೀನಿ, 2 or 3 ಡೇಸ್ ಇಲ್ಲ ಮ್ಯಾಕ್ಸಿಮಮ್ 1 ವೀಕ್ ಅನ್ಕೊಳ್ಳಿ, ನೀವು ಕರೆಕ್ಟ್ ಆಗಿ ಓದಿದ್ರೆ ನೀವು 9+ CGP ಅನ್ನ ಈಸಿಯಾಗಿ ತೆಗಿಬಹುದು. ಅದನ್ನ ಏನ್ ನೋಡ್ಬೇಕು, ಯಾವ ತರ ಔಟ್ಕಮ್ಸ್ ಏನು, ಸಿಲೆಬಸ್ ಅಲ್ಲಿ ಏನು ಓದ್ಬೇಕು. ಯಾಕಂದ್ರೆ ಸಿಲೆಬಸ್ ಕೊಟ್ಬಿಟ್ಟಾಗ ಎಲ್ಲರೂ ಓದೋದನ್ನ ನೀವು ಓದಿದ್ರೆ ಎಲ್ಲರೂ ಸೇಮ್ ಆಗ್ತೀರಾ CGP. ಬಟ್ ಯುವರ್ CGP ಸಿಂಪಲ್ ಕಂಪೇರ್ ಟು ಒಂದು 60-100 ಮೆಂಬರ್ಸ್ಗೆ ಜಾಸ್ತಿ ಬರಬೇಕಂದ್ರೆ ನೀವು ಡಿಫ್ರೆಂಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಎನಿವೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ಮುಂದಿನ ನೋಡೋದ್ರಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್.